ನಾನಿವತ್ತು ಬಿಳಿ ದಾಸವಾಳದ ಹೂವು ಮತ್ತು ಎಲೆಯಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಅಂದರೆ ನನಗೆ ಗೊತ್ತಿರೋಂಥ ಪುಟ್ಟ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಬಿಳಿ ದಾಸವಾಳನ ಅಂದರೆ ಮನೆ ಮುಂದೆ ಚೆನ್ನಾಗಿ ಹಳ್ಳಿಲೂ ಹಾಕೋಬೋದು, ಸಿಟಿಲೂ ಕೂಡ ಹಾಕ್ಕೋಬೋದು. ಒಂದು ಪಾರ್ಟಿಗೆ ಸಿಟಿಲೂ ಹಾಕ್ಕೋಬೋದು, ಹಳ್ಳೀಲಿ ಮನೆ ಮುಂದೆ ಜಾಗ ಇರೋರು ಹಾಕ್ಕೋಬೋದು. ಎಲ್ಲ ಗಿಡಗಳನ್ನೂ ಶೋ ಗಿಡ ಅದು ಇದು ಹಾಕ್ಕಂತೀವಿ. ಅದರಲ್ಲೂ ಒಂದು ಬಿಳಿ ದಾಸವಾಳ ಅಥವಾ ಇದೇ ಥರನೇ ರೆಡ್ ದಾಸವಾಳ ಬರುತ್ತಲ್ಲ, ಅದು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು. ಬಿಳಿ ದಾಸವಾಳದ ಎಲೆನ ಒಂದು ಲೋಟ ನೀರಿಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಬಿಟ್ಟು ಕುದಿಸಿ ಕುಡಿಯೋದ್ರಿಂದ, ಅದ್ರ ಟೀನ ಕುಡಿಯೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು. ಇನ್ನು ಕೆಲವರು ಯಾರಿಗೆ ತುಂಬ ಜಾಸ್ತಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಅವರು ದೋಸೆ ಹಿಟ್ಟಿನ ಜೊತೆಗೆ ಇದ್ರ ಎಲೆ ಅಥವಾ ಹೂವನ್ನ ರುಬ್ಬಿಕೊಂಡು ದೋಸೆ ಮಾಡಿಕೊಂಡು ಕೂಡ ತಿಂತಾರೆ. ಇನ್ನು ಕೆಲವು ಹೆಣ್ಮಕ್ಳಿಗೆ ವೈಟ್ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಬಿಳಿ ದಾಸವಾಳನ ನಮ್ಮ ಆಹಾರದಲ್ಲಿ ತುಂಬ ಜಾಸ್ತಿ ಬಳಸೋದ್ರಿಂದ, ಅಂದರೆ ದೋಸೆ ಈ ಥರ ಮತ್ತು ಟೀ ಮಾಡ್ಕೊಂಡು ಕುಡಿಯೋದು, ಈ ಥರ ರಾಗಿ ಗಂಜಿಗೆ ಹಾಕ್ಬಿಟ್ಟು ಕುಡಿಯೋದ್ರಿಂದ, ಅಥವಾ ಕೆಲವ್ರು ಹಂಗೇ ತಿಂತಾರೆ. ಈ ಥರ ಮಾಡೋದ್ರಿಂದ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಇನ್ನು ಏರ್ ಪ್ಯಾಕು ಕೂಡ ಬಳಸ್ತಾರೆ. ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ, ಕೂದಲು ಉದುರೋದು ನಿಲ್ಲುತ್ತೆ, ಬಿಳಿ ಕೂದಲು ಕೂಡ ಬರೋದು ಕಮ್ಮಿ ಆಗುತ್ತೆ.